ನಮಸ್ಕಾರ ಎಲ್ಲರಿಗೂ. ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ಈ ದಿನ ನಾನು ಕಲಿಕೆಯ ಕೆಲವು ಸಮಸ್ಯೆಗಳು ಅಂದ್ರೆ ಅಸಾಮರ್ಥ್ಯತೆಗಳು ಅಂದ್ರೆ ಮಕ್ಕಳಲ್ಲಿ ಯಾವೆಲ್ಲ ಅಸಾಮರ್ಥ್ಯತೆಗಳು ಇದಾವೆ ಅನ್ನೋದರ ಬಗ್ಗೆ ನಾನು ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮುಖ್ಯವಾಗಿ 3 ಕಲಿಕೆಯ ಅಸಾಮರ್ಥ್ಯತೆಗಳನ್ನ ಅಂದ್ರೆ ತೊಂದರೆಗಳನ್ನ, ಸಮಸ್ಯೆಗಳು ಯಾವಿದಾವೆ ಅನ್ನೋದನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಮಕ್ಕಳು 2 ವರ್ಷದಿಂದ 6 ವರ್ಷ ಇರೋದ್ರೊಳಗೆ ನಮ್ಗೆ ಈ ಸಮಸ್ಯೆ ಮಕ್ಕಳಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆಗ ನಾವು ಮಕ್ಳಿಗೆ ಯಾರತ್ರ ಕರ್ಕೊಂಡ್ ಹೋಗ್ಬೇಕು, ಮತ್ತೆ ಏನೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಆ ಸಮಯದಲ್ಲಿ ಮಕ್ಕಳನ್ನ ಹೇಗ್ ನೋಡ್ಕೊಳ್ಬೇಕು, ಈ ಕೆಲವು ಅಂಶಗಳನ್ನ ನಾವಿವಾಗ ವಿವರವಾಗಿ ನೋಡೋಣ. ಹಲವಾರು ಮಕ್ಳಿಗೆ ಬೇಗ ಮಾತು ಬರಲ್ಲ. 2.5 ವರ್ಷ ಆಗಿರತ್ತೆ, 3 ವರ್ಷ ಆಗಿರತ್ತೆ. ಚಿಕ್ಕ ಚಿಕ್ಕ ಒಂದು ಪದಗಳನ್ನು ಸಹ ಹೇಳ್ತಿರಲ್ಲ. ಅವ್ರಿಗೆ ಕಲಿಕೆಯ ಅಸಾಮರ್ಥ್ಯತೆ ಅಂದ್ರೆ ತೊಂದರೆ ಇರುತ್ತೆ. ಏನು ಅಂದ್ರೆ ಅವರು ಉಚ್ಚಾರಣೆ ಅಂದ್ರೆ ಅವ್ರಿಗೆ ಮಾತಾಡಕ್ಕೆ ತೊಂದ್ರೆ ಆಗ್ತಾ ಇರತ್ತೆ. ಆ ಮಾತನಾಡುವ ಒಂದು ಬೇರೆಯವರು ಮಾತನಾಡುವ ಹಾಗೆ ನಿರಾಳವಾಗಿ ಅವ್ರು ಮಾತಾಡ್ತಾ ಇರಲ್ಲ. ಈ 2ರಿಂದ 6 ವರ್ಷದ ಒಳಗಡೆ ನಮಗ್ ಗೊತ್ತಾಗತ್ತೆ. ಅಂದ್ರೆ ಮಗುಗೆ ಏನೋ ತೊಂದ್ರೆ ಇದೆ, ಮಾತಾಡಕ್ ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಚಿಕ್ಕ ಚಿಕ್ಕ ಪದಗಳನ್ನು ಸಹ ಅವ್ರಿಗೆ ಹೇಳಕ್ಕೆ ಬರಲ್ಲ. ಆ ತರದ ಓದು ಆಮೇಲೆ ಶಾಲೆಗೆ ಸೇರ್ಸಿದ್ಮೇಲೆ ನಾವು 5 ವರ್ಷದ ಮೇಲೆ ಇನ್ನೂ ಚೆನ್ನಾಗಿ ನಮ್ಗೆ ಆ ತೊಂದ್ರೆ ಇದೆ ಮಗುಗೆ ಅಂತ ಗೊತ್ತಾಗತ್ತೆ. ಆ ಒಂದು ಸ್ಪಷ್ಟವಾಗಿ ಮಾತನಾಡಕ್ ಬರಲ್ಲ, ಸರಿಯಾಗಿ ಉಚ್ಚಾರಣೆ ಬರಲ್ಲ, ಆಮೇಲೆ ಗೊತ್ತಾಗ್ತಾ ಇಲ್ಲ ಹೇಗ್ ಮಾತಾಡ್ಬೇಕು. ಈ ತರದ ಒಂದು ಸಮಸ್ಯೆಯನ್ನ ನಾವು ಚಿಕ್ಕ ಮಕ್ಳಿಂದ ಹಿಡ್ದು ಅಂದ್ರೆ 1.5, 2 ವರ್ಷದಿಂದ ಹಿಡ್ದು 6 ವರ್ಷದ ಒಳಗಡೆ ನಮಗ್ ಗೊತ್ತಾಗತ್ತೆ. ಈ ಒಂದು ಸಮಸ್ಯೆಗೂನು ಸಹ ನಾವು ಯಾವೆಲ್ಲ ಪರಿಹಾರ ನೋಡ್ಬಹುದು ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ. ಆಮೇಲೆ ನೆಕ್ಸ್ಟ್‌ನೇದು ಡಿಸ್ಗ್ರಾಫಿಯಾ. ಇದ್ರಲ್ಲಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಬರೆಯೋದು ಹೇಗೆ? ಡಿಸ್ಗ್ರಾಫಿಯಾಲ್ಲಿ ಬರವಣಿಗೆ. ಮಕ್ಳಿಗೆ ಆ ಒಂದು ಸರಿಯಾಗಿ ಹೇಗೆ ಬರೆಯೋದು ಅಂತ ಗೊತ್ತಾಗಲ್ಲ ಬೇಗ. ಆಮೇಲೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಹೇಗೆ ಬರೆಯೋದು? ಬರವಣಿಗೆಯ ಒಂದು ಈ ಸಮಸ್ಯೆ. ಕೆಲವು ಪದಗಳನ್ನ ಸರಿಯಾಗಿ ಬರೆಯದೆ ಅವ್ರಿಗೆ ಹೇಗ್ ತಿಳಿಯುತ್ತೆ ಹಾಗ ಬರಿತಾ ಇರ್ತಾರೆ. ಸರಿಯಾದ ವಾಕ್ಯ ರಚನೆ ಇರಲ್ಲ. ಆಮೇಲೆ ಯಾವ ವಾಕ್ಯಗಳನ್ನ ಹೇಗ್ ರಚನೆ ಮಾಡೋದು ಅನ್ನೋದು ತುಂಬಾ ಗೊಂದಲದಲ್ಲಿ ಇರ್ತಾರೆ. ಈ ಒಂದು ಬರವಣಿಗೆಯ ತೊಂದರೆಯನ್ನ ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಆಮೇಲೆ 3ನೇದು ಡಿಸ್ಕ್ಯಾಲ್ಕುಲಿಯಾ. ಅಂದ್ರೆ ಇದು ಒಂದು ಅಂಕಗಳಿಗೆ ಸಂಬಂಧಪಟ್ಟಿದೆ. ಅಂಕ ಅಂದ್ರೆ ಸಂಖ್ಯೆಗಳಿಗೆ. ಸಂಖ್ಯೆಗಳ ಒಂದು ಪರಿಕಲ್ಪನೆ, ಆಮೇಲೆ ಅದರ ಬಗ್ಗೆ ಹೇಗೆ ಬರೆಯೋದು ಸಂಖ್ಯೆಗಳನ್ನ. ಸಂಖ್ಯೆಗಳು ಬರೆಯುವಾಗ ಅವರಿಗೆ ತುಂಬಾ ಗೊಂದಲ ಆಗ್ತಿರತ್ತೆ. ನಾವು ಯಾವುದೇ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಪರಿಕಲ್ಪನೆ ಹೇಳ್ದಾಗ ಅಡಿಷನ್ ಇರ್ಬೋದು, ಅಂದ್ರೆ ಕೂಡುವಿಕೆ, ಕಳೆಯುವಿಕೆ, ಆಮೇಲೆ ಅಂಕಿಗಳ ಸಂಬಂಧಪಟ್ಟಂತಹ ಯಾವುದೇ ಒಂದು ವಿಚಾರವನ್ನ ಅವರು ಬೇಗ ತಿಳ್ಕೊಳ್ಳೋದಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ. ಅವ್ರಿಗೆ ಬೇಗ ತಿಳ್ಕೊಳಕ್ಕೆ ಆಗ್ತಾ ಇರಲ್ಲ. ಆಮೇಲೆ ಬರೆಯೋಕುನು ಸಹ ತೊಂದರೆಗೆ ಒಳಗಾಗ್ತಾ ಇರ್ತಾರೆ. ಇದನ್ನ ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳ್ತೀವಿ. ಈ 3 ಕಲಿಕೆಯ ತೊಂದರೆಗಳು, ಅಸಾಮರ್ಥ್ಯತೆಗಳು ನಾವು ಏನಿದಾವೋ ಅವನ್ನ ನಾವು ಮುಂಚೆನೆ ಅಂದ್ರೆ 2 ವರ್ಷದಿಂದ 6 ವರ್ಷದ ಒಳಗಡೆನೆ ನಾವು ಇದನ್ನ ಗುರ್ತಿಸಿ ಇದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಮಕ್ಕಳು ಚೆನ್ನಾಗಿ ಅವರ ಒಂದು ಕಲಿಕೆಯಲ್ಲಿ ಸಾಮರ್ಥ್ಯಗಳನ್ನ ಪಡೆದುಕೊಳ್ತಾರೆ. ಆಮೇಲೆ ಕಲಿಕೆಯಲ್ಲಿ ಉತ್ತಮವಾದ ಒಂದು ಅಂಕಗಳನ್ನು ಸಹ ಪಡಿತಾರೆ. ಇಲ್ಲಿ ಈ ಒಂದು ಕಲಿಕೆಯ ಯಾವುದೇ ಅಸಾಮರ್ಥ್ಯತೆಗಳು ಇದು ಯಾವುದೇ ಮನೋರೋಗ ಅಲ್ಲ. ಆಮೇಲೆ ರೋಗನೂ ಸಹ ಅಲ್ಲ. ಇದನ್ನು ನಾವು ರೋಗ ಮತ್ತು ಮನೋರೋಗಗಳು ಇದಾವ, ಇವರು ಮನೋರೋಗಗಳ ಕೆಳಗಡೆ ಬರುತ್ತಾ ಅಂತ ನೀವು ಕೇಳಿದ್ರೆ ಅಲ್ಲ. ಸಹಜವಾಗಿ ಹಲವಾರು ವ್ಯಕ್ತಿಗಳು ಮತ್ತೆ ನಮ್ಮ ನಡುವೆ ಇರುವ ಮತ್ತು ನಮಗೂ ಸಹ ಕೆಲವೊಂದು ಸರಿ ಕಲಿಕೆಯ ಅಸಾಮರ್ಥ್ಯತೆ ಅಂದ್ರೆ ತೊಂದರೆಗಳು ಇರುತ್ತೆ. ನಮಗೆ ಗೊತ್ತಾಗಲ್ಲ. ಆದರೆ ಈಗ ಮಕ್ಕಳಲ್ಲಿ ಅಂದ್ರೆ ಈಗ ಶಾಲೆಗೆ ಕಳ್ಸಿದ್ಮೇಲೆ ಅದರ ಒಂದು ಪರಿಕಲ್ಪನೆ ನಮಗ್ ಬರುತ್ತೆ. ಅಂದ್ರೆ ಈ ಮಗುಗೆ ಸ್ವಲ್ಪ ಆಲೋಚನೆಯ ತೊಂದ್ರೆ ಅಂದ್ರೆ ತಿಳ್ಕೊಳ್ಳೋದು, ವಾಕ್ಯ ರಚನೆಯನ್ನ ಹೇಗ್ ಮಾಡೋದು, ಉಚ್ಚಾರಣೆ ಮಾಡೋದು, ಸಂಖ್ಯೆಗಳ ಪರಿಕಲ್ಪನೆ ಹೇಗ್ ಬರೆಯೋದು, ಈ ತರ ಎಲ್ಲ ತೊಂದ್ರೆ ಆಗ್ತಾ ಇದೆ ಅಂದಾಗ ಈ 3ರಲ್ಲಿ ಯಾವ್ದಾದ್ರೂ ಒಂದು ಅಸಾಮರ್ಥ್ಯತೆ ಇರುತ್ತೆ ಮಗುಗೆ. ಸೊ ನಾವು ಅದನ್ನ ಗುರುತಿಸಿ
ನಾವು ಯಾರ ಹತ್ರ ಕನ್ಸಲ್ಟ್ ಮಾಡ್ಬೇಕು ಅಂದ್ರೆ ಯಾರ ಹತ್ರ ತೋರ್ಸಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ರೆ ತುಂಬಾ ಮಕ್ಕಳಿಗೆ ಇದರಿಂದ ಉಪಯೋಗ ಆಗತ್ತೆ. ಸೊ ಈ ಈ ಸಮಸ್ಯೆ ಹೇಗ್ ಬರ್ಬಹುದು ಈ ಕೆಲವು ಸಮಸ್ಯೆಗಳು ಅಂತ ನೀವು ನನಗ್ ಕೇಳಿದ್ರೆ, ಇದು ನಮ್ಮ ದಲ್ಲಿರುವ ಕೆಲವು ನರಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ, ಅಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇದ್ರೆ ಮತ್ತೆ ರಚನೆ ಆಗಿದ್ರೆ, ಇದಕ್ಕೆ ಇಂಥದ್ದೇ ಕಾರಣ ಅಂತಲ್ಲ. ಆಮೇಲೆ ತಾಯಿಯ ಒಂದು ಮಾನಸಿಕ ಮತ್ತು ದೈಹಿಕ ಒಂದು ಆರೋಗ್ಯ ಗರ್ಭಿಣಿ ಇದ್ದಾಗ ಆ ಮಗುವಿಗೆ ಹೇಗಿರುತ್ತೋ ಇದನ್ನು ಸಹ ಕೆಲವೊಂದು ಸರಿ ಪರಿಣಾಮ ಬೀರಬಹುದು ಈ ಮಕ್ಕಳಿನ ಈ ತೊಂದರೆಗಳಿಗೆ. ಸೊ ಇದು ಅಲ್ದೇನು ಸಹ ಮಗುವಿನ ಆರೋಗ್ಯ ಮತ್ತೆ ಮೆದುಳಿನ ರಚನೆ ಕ್ರಿಯೆಗಳು ಇವೆಲ್ಲನೂ ಸಹ ಈ ಒಂದು ತೊಂದರೆಗಳಿಗೆ ಕಾರಣ ಆಗಿರಬಹುದು. ಸೊ ಇದು ಯಾವುದೇ ಒಂದು ಕಾರಣ ಇದ್ರೂ ಸಹ ಮಕ್ಕಳಲ್ಲಿ 6 ವರ್ಷದ ಒಳಗೆ ಈ ತೊಂದರೆ ಇದೆ, ಈ 3 ತೊಂದರೆಗಳಲ್ಲಿ ಯಾವ್ದಾದ್ರು ಒಂದಿದೆ ಅಂತ ಗೊತ್ತಾದಾಗ ನಾವು ಮೊದಲು ಭೇಟಿಯಾಗ್ಬೇಕಾಗಿರೋದು ಮಕ್ಕಳ ತಜ್ಞರನ್ನ. ಅಂದ್ರೆ ಪೀಡಿಯಾಟ್ರಿಷಿಯನ್ ಅನ್ನ ನಾವು ಭೇಟಿ ಆದ್ರೆ, ಡಾಕ್ಟರ್ಸ್ ಅನ್ನ ಭೇಟಿ ಆದ್ರೆ ಮಕ್ಕಳ ತಜ್ಞರನ್ನ, ಅವರು ಸರಿಯಾಗಿ ಯಾವ ಟೆಸ್ಟ್ ಮಾಡಿಸ್ಬೇಕು, ಯಾವೆಲ್ಲ ಡಾಕ್ಟರ್ಸ್‌ನ ನಾವು ಭೇಟಿ ಆಗ್ಬೇಕು ಈ ತರ ಹೇಳ್ತಾರೆ. ಆಮೇಲೆ ಕೆಲವೊಂದು ಸ್ಪೀಚ್ ಥೆರಪಿಸ್ಟ್ ಸಹ ಕೊಡ್ತಾರೆ ಮಕ್ಕಳಿಗೆ. ಸೊ ಅದರಲ್ಲಿ ಪರಿಣಿತಿಯನ್ನ ಹೊಂದಿದವರು, ಮಕ್ಕಳಿಗೆ ಸರಿಯಾಗಿ ವಾಕ್ಯ ರಚನೆ ಮಾಡಕ್ ಬರ್ತಾ ಇಲ್ಲ, ಉಚ್ಚಾರಣೆ ಮಾಡಕ್ ಬರ್ತಾ ಇಲ್ಲ, ಆಮೇಲೆ ಭಾಷೆಯ ಪರಿಕಲ್ಪನೆ ಇಲ್ಲ, ಈ ತರ ತುಂಬಾ ಸಮಸ್ಯೆಗಳು ಬರುತ್ತೆ. ಸೊ ಅವುಗಳನ್ನ ಹೇಗೆ ನಿಭಾಯಿಸೋದು, ಮಕ್ಕಳನ್ನ ಹೇಗೆ ಅದರಿಂದ ಹೊರಗ್ ಬಂದು ಅವರ ಜೀವನವನ್ನ ಸಲೀಸಾಗಿ ನಡೆಸೋದಕ್ಕೆ ಅದರಲ್ಲಿ ಪರಿಣಿತಿ ಹೊಂದಿದ ಕೆಲವು ಡಾಕ್ಟರ್ಸ್ ಇರ್ತಾರೆ. ಆಮೇಲೆ ಆ ಒಂದು ಫೀಲ್ಡ್ ಅಲ್ಲಿರುವ ವ್ಯಕ್ತಿಗಳು ಹಲವಾರು ಥೆರಪೀಸ್‌ಗಳನ್ನ ಮಕ್ಕಳಿಗೆ ಸಜೆಸ್ಟ್ ಮಾಡ್ಬೋದು. ಅಂದ್ರೆ ಥೆರಪೀಸ್ ತುಂಬಾ ಇದೆ. ಆ ಮಗುವಿಗೆ ಯಾವ ತೊಂದರೆ ಅನುಭವಿಸ್ತಾ ಇದೆಯೋ ಆ ಮಗುವಿಗೆ ಯಾವ್ದು ಸೂಕ್ತವಾದ ಒಂದು ವಿಧಾನ ಇದೆಯೋ ಥೆರಪಿ ಅದನ್ನ ಆ ಮಗುವಿಗೆ ನಾವು ಕೊಡಬಹುದು. ಸೊ ಇಲ್ಲಿ ಮೇನ್ ನಾವು ಕಲಿಕೆಯಲ್ಲಿ ಅಥವಾ ಮಾತನಾಡುವುದರಲ್ಲಿ, ಬರವಣಿಗೆಯಲ್ಲಿ ಏನಾದ್ರೂ ಬಹಳ ವ್ಯತ್ಯಾಸ ಕಂಡ್ರೆ ಮಕ್ಕಳಲ್ಲಿ ಮೊದಲು ನಾವು ಮಕ್ಕಳ ತಜ್ಞರನ್ನ ಭೇಟಿ ಆಗ್ಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಈಗ ಪ್ಯಾಥಾಲಜಿಸ್ಟ್ ಅಂತ ಕರೀತಾರೆ, ಅವ್ರನ್ನ ಭೇಟಿ ಆಗ್ಬಹುದು. ನಿಮಗೆ ಮಗುವಿನ ಬಗ್ಗೆ ಸಮಸ್ಯೆ ಸರಿಯಾಗಿ ಅರ್ಥಕೊಳ್ಬೇಕು, ನಾವು ಇದ್ರಿಂದ ಹೊರಗ್ ಬರ್ಬೇಕು ಅಂತ ಇದ್ರೆ ಮೊದಲು ಮಕ್ಕಳ ತಜ್ಞರನ್ನ ಭೇಟಿಯಾಗಿ ಆಮೇಲೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಈ ಮಕ್ಕಳಿಗೆ ಅಂದ್ರೆ ಈ 3 ತೊಂದರೆ ಇರೋ ಮಕ್ಕಳಿಗೆ ಹೇಗಿರ್ಬೇಕು ಮನೆಯಲ್ಲಿ, ಹೊರಗಡೆ ಹೇಗಿರ್ಬೇಕು, ಆಮೇಲೆ ಫ್ರೆಂಡ್ಸ್ ಅವ್ರ ಜೊತೆ ಹೇಗಿರ್ಬೇಕು, ಗುರುಗಳು ಹೇಗಿರ್ಬೇಕು ಅಂತ ನನಗ್ ಕೇಳಿದ್ರೆ, ಇಲ್ಲಿ ಮಗು ತುಂಬಾ ಆತ್ಮವಿಶ್ವಾಸದ ಕೊರತೆಯನ್ನ ಅನುಭವಿಸ್ತಾ ಇರತ್ತೆ. ಅದಕ್ಕೆ ಏನೋ ಒಂದು ಹಿಂಜರಿಕೆ, ಭಯ ಇರತ್ತೆ ಯಾವಾಗ್ಲೂ ಸಹ. ಆಮೇಲೆ ಇಲ್ಲಿ ಪೋಷಕರ ಪಾತ್ರ ತುಂಬಾ ದೊಡ್ಡದು. ಏನೇ ಒಂದು ಸಮಸ್ಯೆ ಆದಾಗ ಮಗುವಿಗೆ ಅದು ಕೇಳುತ್ತೆ. ನನ್ಗೆ ಯಾಕೆ ಹೀಗೆ ಅಂತ ದುಃಖ ಪಡತ್ತೆ ಕೆಲವೊಂದ್ಸರಿ. ಸೊ ಏನಾಗುತ್ತೆ ಇಲ್ಲಿ ನಿಮ್ಮ ಒಂದು ಮಾತುಗಳು, ಆಮೇಲೆ ಪ್ರೀತಿ, ವಾತ್ಸಲ್ಯ, ಆಮೇಲೆ ಅವರಿಗೆ ನೀನು ಸಹ ಎಲ್ಲರ ಹಾಗೆ ಇದೀಯಾ ಅನ್ನುವ ಮಾತುಗಳು ತುಂಬಾ ಒಂದು ಧೈರ್ಯ ಕೊಡುತ್ತೆ. ಆಮೇಲೆ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಈ ಮಕ್ಕಳಿಗೆ, ಈ 3 ತೊಂದರೆ ಇರೋ ಮಕ್ಕಳಿಗೆ. ಕಲಿಕೆಯಲ್ಲಿ ಹಲವಾರು ತೊಂದರೆಗಳ ಒಂದು ಪಟ್ಟಿ ಇದೆ. ಇದ್ರಲ್ಲಿ 3 ಸಾಮರ್ಥ್ಯದ ಪಟ್ಟಿಯಲ್ಲಿ ನಾನು ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ, ಆಮೇಲೆ ಡಿಸ್ಲೆಕ್ಸಿಯಾ ಈ 3 ಬಗ್ಗೆ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡಿದ್ದೀನಿ. ಇಲ್ಲಿ ಮಗುವಿಗೆ ನಿಮ್ಮ ಒಂದು ಬೆಂಬಲ ಬೇಕು, ಆಮೇಲೆ ಸಹಕಾರ ಬೇಕು. ಯಾವುದೇ ಒಂದು ಕಲಿಕೆಯ ಅಸಾಮರ್ಥ್ಯತೆ ಇದೆ ಮಗುವಿನಲ್ಲಿ ಅಂತ ಗೊತ್ತಾದಾಗ ಭಯ ಪಡ್ಬೇಡಿ. ಅದರಿಂದ ಹೊರಗ್ ಬರಕ್ಕೆ ತುಂಬಾ ವಿಧಾನಗಳು ಈಗ ನಮ್ಮಲ್ಲಿ ಇವೆ. ಆಮೇಲೆ ಅದನ್ನ ನಮ್ಮ ಮಗುವಿಗೆ ನಾವು ಕೊಡ್ಸಿದಾಗ ಏನಾಗತ್ತೆ, ಈ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದಾಗ ಅವರ ಜೀವನದಲ್ಲಿನೂ ಸಹ ಸಕಾರಾತ್ಮಕ ಒಂದು ಬೆಳವಣಿಗೆ ಬರುತ್ತೆ. ಆಮೇಲೆ ಅವರ ಕಲಿಕೆಯಲ್ಲಿ ಆಗುವ ಬಹಳ ತೊಂದರೆಯನ್ನ ನಾವು ಕಡಿಮೆ ಮಾಡಿದಾಗನು ಸಹ ಅಲ್ಲಿ ಒಂದು ಸಕ್ಸಸ್ಫುಲ್ ಆಗ್ತಾರ, ಇವ್ರಿಗೆ ಹೇಗೆ ಜೀವನ ನಡ್ಸಕ್ ಆಗತ್ತಾ, ಎಷ್ಟು ತೊಂದರೆ ಬರ್ಬೋದು, ಹೀಗೆ ಯಾವ್ದಾದ್ರು ಒಂದು ನಿಮ್ಗೆ ಆತಂಕ ಇದ್ರೆ ಭಯ ಪಡ್ಬೇಡಿ. ತುಂಬಾ ಜನರಿಗೆ ಕಲಿಕೆಯ ಅಸಾಮರ್ಥ್ಯತೆ ಇದೆ. ಅವರುನು ಸಹ ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ.
ಆಮೇಲೆ ಸಕ್ಸಸ್‌ಫುಲ್ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ಅವ್ರಿಗೂನು ಸಹ ಆ ಕಲಿಕೆಯ ಕೆಲವು ತೊಂದರೆಗಳು, ತೊಡಕುಗಳು ಇದ್ದೇ ಇದೆ. ಆದ್ರೆ ಅದರಿಂದ ಅವರ ಜೀವನಕ್ಕೆ ಯಾವುದೇ ಒಂದು ದೊಡ್ಡ ಸಮಸ್ಯೆ ಏನು ಉದ್ಭವ ಆಗಲ್ಲ. ಅದ್ರ ಜೊತೆಗೆ ನಾವು ಜೀವನವನ್ನ ಮಾಡಬಹುದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಈ ಕಲಿಕಾ ತೊಂದರೆಗಳು ಯಾರಿಗೆಲ್ಲ ಇದೆ ಅವ್ರಿಗೆ ಯಾವ್ಯಾವ ಟೆಸ್ಟ್ ಮಾಡಬಹುದು ಹೋದಾಗ ಅಲ್ಲಿ ಅಂತ ನೀವು ಕೇಳಿದ್ರೆ, ಅಲ್ಲಿ ರೀಡಿಂಗ್ ಟೆಸ್ಟ್ ಇರುತ್ತೆ. ಓದೋದು, ಬರೆಯೋದು, ಮಾತನಾಡೋದು, ಆಮೇಲೆ ಕೆಲವು ಮನೋವೈಜ್ಞಾನಿಕ ಅಂದ್ರೆ ಅವರ ಮಾನಸಿಕ ಬೆಳವಣಿಗೆ ಹೇಗಿದೆ, ಕೆಲವು ಪರೀಕ್ಷೆಗಳನ್ನ ಅಲ್ಲಿ ಮಾಡ್ತಾರೆ. ಸೊ ಅದರಿಂದ ತೊಂದ್ರೆ ಎಷ್ಟು ಪ್ರಮಾಣ ಇದೆ, ಯಾವೆಲ್ಲ ನಾವು ಹ್ಮ್ ಸೂಕ್ತ ಒಂದು ಚಿಕಿತ್ಸೆಯನ್ನ ಕೊಡಬಹುದು ಅನ್ನೋದನ್ನ, ಚಿಕಿತ್ಸೆ ತಗೊಳಕ್ಕೆ ಯಾರತ್ರ ಹೋಗಿರ್ತೀವೋ ಅವರು ಈ ಕೆಲವು ಒಂದು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮಗುವಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ. ಸೊ ಈ ಒಂದು ವಿಷಯ ತುಂಬಾ ಜನಕ್ಕೆ ಮುಟ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಸೊ ಎಲ್ಲರಿಗೂ ಶೇರ್ ಮಾಡಿ. ಆಮೇಲೆ ನಿಮ್ಗೆ ಏನ್ ಅನ್ಸಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗ್ ತಿಳಿಸಿ. ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.